ಸ್ಟ್ರೈಟ್ ಹೋದರೆ ಹೈವೇ, ಅದು ಬೈಪಾಸ್ ಸಿಟಿ ಒಳಗೆ. ನಿನ್ನೆ ಬಟ್ಟೆ ಒಗ್ದಿರೋದ್ರಿಂದ ಈ ಬಟ್ಟೆದು ಒಂದು ಫಜೀತಿನೇ. ಇಲ್ಲಿವರೆಗೂ ಬಂದಾಗ ಬೇವಿನ ಮರಗಳೇ ಕಾಣ್ತಾ ಇರಲಿಲ್ಲ. ಈಗ ನೋಡಿ ಈ ಕಡೆ ಎಷ್ಟೊಂದು ಬೇವಿನ ಮರಗಳು ಕಾಣ್ತಿದ್ದಾವೆ. ಇದೆ ನೋಡಿ ಈ ಗಿಡ, ಮುಳ್ಳು 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 ಇರುತ್ತೆ. ಇದು ಥರದ ಜಾಲಿ, ಇದು ಬರೀ ಜಾಲಿ, ಅದು ಸೀಮೆ ಜಾಲಿ. ಜಾಸ್ತಿ ಆದ್ರೂ ಲಾಂಗ್ ಟರ್ಮು ಪ್ರಾಬ್ಲಮ್ ಬರೋ ಒಂದು ಇದಿದೆ ಅಂತ ನನಗೆ ಅನಿಸ್ತಿದೆ ಮೈಂಡ್. ಹಿರಿಯೂರು ಬಂತು. ರಾತ್ರಿ ನಾನು ಮಲ್ಕೊಂಡಿದ್ದಿದೆ ಭಾರತ್ ಪೆಟ್ರೋಲಿಯಂ ಅಂತ. ಇದು ಬೆಂಗಳೂರಿಂದ ನಾವು ಶಿರಾಗ್ ಹೋಗುವಾಗ, ಶಿರಾಕ್ಕೂ ಇನ್ನೂ ಒಂದು 6-7 ಕಿಲೋಮೀಟ್ರ್ ಮುಂಚೆನೇ ಲೆಫ್ಟ್ ಸೈಡಲ್ಲಿ ಬರುತ್ತೆ. ಸೊ ನೈಟ್ ಇಲ್ಲೇ ಟೆಂಟ್ ಹಾಕ್ಕೊಂಡು ಮಲಗಿದ್ದೆ. ಸೊ ನನಗೆ ಇಲ್ಲಿ ಸ್ಟೇ ಮಾಡಲಿಕ್ಕೆ ಪ್ಲೇಸ್ ಕೊಟ್ಟಂಥ ಭಾರತ್ ಪೆಟ್ರೋಲಿಯಂ ಬಂಕ್ ಮ್ಯಾನೇಜರು ಮತ್ತು ಎಲ್ಲ ಸ್ಟಾಫ್ ಎಲ್ರಿಗೂ ನಾನು ಧನ್ಯವಾದಗಳನ್ನ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಬನ್ನಿ ಹೋಗೋಣ. ಇಲ್ಲಿಂದ ಒಂದು 6-7 ಕಿಲೋಮೀಟ್ರ್ ಇರುತ್ತೆ ಶಿರಾ. ಲಾರಿಗಳು ನೋಡಿ ಹೆಂಗೆ ನಿಲ್ಲಿಸಿದ್ದಾರೆ. 200-300 ಲಾರಿಗಳಿರ್ತವೆ ಈ ಕಡೆ ಅಲ್ಲಿಂದ. ಗಾಳಿ ಫುಲ್ಲು ಪ್ಯೂರಾಗಿ, ಫುಲ್ಲು ಕೂಲಾಗಿದೆ, ಒಳ್ಳೆ ಗಾಳಿ. ಅದಕ್ಕೆ ಈ ಟೈಮಲ್ಲಿ ವಾಕಿಂಗ್ ಮಾಡಬೇಕು ಅಂತ ಹೇಳ್ತಿರ್ತಾರೆ. ಬೆಳಿಗ್ಗೆನೇ ಯಾಕೆ ಮಾಡ್ಬೇಕಂದ್ರೆ ಇದಕ್ಕೆ ನೀಟಾಗಿರೋಂಥ ಗಾಳಿ ಎಲ್ಲ ಬರ್ತಾ ಇರುತ್ತೆ. ಯಾಕಂದರೆ ಮನುಷ್ಯರು ಮಲಗಿರ್ತಾರಲ್ಲ 8-9 ಗಂಟೆ, ಅವ್ರ ಆ್ಯಕ್ಟಿವಿಟೀಸ್ ಇರಲ್ವಲ್ಲ, ಆವಾಗ ಪ್ರಪಂಚ ಸ್ವಲ್ಪ ಪ್ಯೂರಾಗಿರುತ್ತೆ. ಹೆಗ್ಗನಹಳ್ಳಿ ಅಂತ. ಶಿರಾ ಹೋಗ್ಬೇಕಂದ್ರೆ ಒಳಗಡೆ ಲೆಫ್ಟ್ಗೆ ಹೋಗ್ಬೇಕು. ಸ್ಟ್ರೈಟ್ ಮೋಸ್ಟ್ಲಿ ಬೈಪಾಸ್ ಇರ್ಬೇಕು ಅನ್ಸುತ್ತೆ. ಇದೆ ನೋಡಿ, ಲೆಫ್ಟ್ಗೆ ಹೋದರೆ ಶಿರಾ ಸಿಟಿಗೆ ಹೋಗ್ತೀವಿ, ಸ್ಟ್ರೈಟ್ ಹೋದರೆ ಹೈವೇ, ಅದು ಬೈಪಾಸ್. ಸಿಟಿ ಒಳಗೆ ಹೋಗೋದೇನು ಬೇಡ, ಟ್ರಾಫಿಕ್ಗಳಿಗೆ ಅದಕ್ಕೆ ಆಗಲ್ಲ. ಸ್ಟ್ರೈಟ್ ಹೋಗ್ಬಿಡು. ಫುಲ್ಲು ಕೂಲಾಗಿದೆ, ಮಂಜು ಬೀಳೋ ಥರ ಇದೆ, ಬಟ್ ಬೀಳ್ತಿಲ್ಲ ಮಂಜೇನು. ಅಷ್ಟೊಂದು ಕೂಲಾಗಿದೆ. ನಮ್ಗೆ ಗೊತ್ತಿಲ್ಲದೆ ಇರೋ ಥರ ಹನಿಗಳು ಬೀಳ್ತಾನೆ ಇರ್ತವೆ, ಚಿಕ್ಕದಾಗಿ ಮಳೆ ಹನಿಗಳು. ಟೆಂಟಲ್ಲಿ ಇದ್ದಾಗ ಸೌಂಡ್ ಗೊತ್ತಾಯ್ತು, ಬಟ್ ಹೊರಗೆ ನೋಡಿದ್ರೆ ಏನಿರಲ್ಲ. ಬಂದಾಗ ಬೇವಿನ ಮರಗಳೇ ಕಾಣ್ತಾ ಇರಲಿಲ್ಲ. ಈಗ ನೋಡಿ ಈ ಕಡೆ ಎಷ್ಟೊಂದು ಬೇವಿನ ಮರಗಳು ಕಾಣ್ತಿದ್ದಾವೆ.
ಯಾಕಂದರೆ ದುರ್ಗದ ಸೈಡ್ ನಮ್ಮ ಸೈಡೆಲ್ಲ ಬೇವಿನ ಮರಗಳು ತುಂಬ ಜಾಸ್ತಿ ಇರ್ತವೆ ಎಲ್ಲೇ ಆಗಲಿ. ನಾನು ಹಲ್ಲುಜ್ಲಿಕ್ಕೆ ಒಂದು ಕುಳ್ಳೆ ಕಿತ್ಕೋಬೇಕಂತ ಅಷ್ಟೆ. ಚಿಕ್ಕ ಮುರಿಯಾನ ಅಂದರೆ ಫುಲ್ಲು ಕೊಂಬೆ ಕಿತ್ಕೊಂಬಂದ್ಬಿಡ್ತು. ಬಟ್ ಏನು ಮಾಡೋಕ್ಕಾಗಲ್ಲ, ಇರಲಿ ಸುಮ್ಮನೆ. ವೆಹಿಕಲ್ಸ್ಗೂ ಒಂಥರ ಚೆನ್ನಾಗಿರುತ್ತೆ, ಹೋಗಿ ಬರೋ ವೆಹಿಕಲ್ಸ್ ನೋಡ್ಲಿಕ್ಕೆ. ರೋಡ್ಗೆ ಆ ಕಡೆ ಈ ಕಡೆ ಲೈನಾಗಿ ಫುಲ್ಲು ಬರೀ ಬೇವಿನ ಮರಗಳೇ ಹಾಕಿದ್ದಾರೆ. ಅಂದರೆ ಸಾಲ ಮರಗಳು ಅಂತಾರಲ್ಲ ಆ ಥರ ರೋಡ್ ಆ ಕಡೆ ಈ ಕಡೆ ಫುಲ್ ಬೇವಿನ ಮರಗಳೇ ಇರ್ತವೆ. ಈ ಕಡೆ ಎಲ್ಲ ದುರ್ಗ ಆ ಕಡೆ ಎಲ್ಲ ಹೋಗ್ತಿದ್ದಂಗೆ ವಿಲೇಜ್ಗಳು ಆ ಕಡೆ ಎಲ್ಲ ನೋಡಿದ್ರೆ ನಿಮಗೆ ರೋಡ್ ಸೈಡೆಲ್ಲ ಅವೇ ಕಾಣ್ತಿರ್ತವೆ. ಕುರಿ ಮೇಕೆಗಳು ಜಾಸ್ತಿ ಇರೋದ್ರಿಂದ ಅವಕ್ಕೂ ಯೂಸ್ ಆಗ್ತವೆ, ಮತ್ತು ಒಳ್ಳೆ ಕೂಲ್ ಇರುತ್ತೆ, ನೆರಳು ಚೆನ್ನಾಗಿ ಕೊಡುತ್ತೆ ಅದಕ್ಕೆ. ಮತ್ತು ನಮ್ಮ ಸೈಡು ಈ ಜಾಲಿ ಮರಗಳಿದಾವಲ್ಲ, ಸೀಮೆ ಜಾಲಿ ಅಂತಾರೆ, ಅವು ಕೂಡ ಜಾಸ್ತಿ. ನೀವೆಲ್ಲಾದ್ರೂ ಗ್ಯಾಪ್ ಕೊಟ್ಟರೆ ಸಾಕು ಬೆಳೆದ್ಬಿಟ್ಟಿರ್ತಾವೆ, ಕಡ್ದಂಗೆಲ್ಲ ಮತ್ತೆ ಬೆಳಿತಾನೆ ಇರ್ತಾವೆ. ಆಗೋ ಇದೆ ನೋಡಿ ಗಿಡ, ಮುಳ್ಳು ಇರುತ್ತೆ. ಇದು ಆ ರಂಬೆ ಇದೆಯಲ್ಲ ಅದು, ಅಲ್ಲಿ ಕೂಡ ನೋಡಿ ಎಷ್ಟೊಂದು ಬೆಳೆದಿದ್ದಾವೆ. ಒಟ್ಟಲ್ಲಿ ಎಲ್ಲಿ ಖಾಲಿ ಜಾಗ ಬಿಟ್ಟರೆ ಅಲ್ಲಿ ಬೆಳೆದು ಬಿಡ್ತವೆ. ಇದು ಸೀಮೆ ಜಾಲಿ ಮೋಸ್ಟ್ಲಿ ಇದು ಆಂಧ್ರದ ರಾಯಲಸೀಮಾ ಸೈಡು ಇನ್ನೂ ಜಾಸ್ತಿ ಇರ್ತವೆ. ಇದು ಕರ್ನಾಟಕ ಬಾರ್ಡ್ರ್ ಆಗಿರೋದ್ರಿಂದ ಹಂಗೆ ಈ ಕಡೆನೂ ಇದ್ದಾವೆ. ಬೆಂಗಳೂರು ಸೈಡ್ ಕಾಣೋದೇ ಇಲ್ಲ ಇವು. ಒಂದೊಂದು ಸೈಡು ಒಂದೊಂದು ಥರದ ಮರಗಳಿರ್ತವೆ. ಮುಟ್ಟಿದ್ರ ಮುನಿ ಅವೆಲ್ಲ ಈ ಕಡೆ ಕಾಣೋದೇ ಇಲ್ಲ, ಬೆಂಗಳೂರಲ್ಲಿ ಜಾಸ್ತಿ ಅದು ಗಿಡ. ಇನ್ನೂ ಬೇಜಾನಿದ್ದಾವೆ ಆ ಕಡೆ ಇರೋಂಥವು ಬೇವಿನ ಮರಗಳು ಸಾಲು ನೋಡಿ ಹಿಂಗೆ. ಒಟ್ಟು ರೋಡ್ ಸೈಡಲ್ಲಿ ಎಲ್ಲ ಫುಲ್ ಇನ್ನು ಅವೇ ಇರ್ತಾವೆ ಅಷ್ಟೇ, ಸಾಲಾಗಿದೆ ಆ ಕಡೆ ಈ ಕಡೆ. ಅಷ್ಟೊಂದು ಬ್ಯೂಟಿಫುಲ್ ಆಗಿದೆ. ಇನ್ನು ಸೈಕ್ಲಿಂಗ್ ಮಾಡೋರ್ಗೆ ಏನು ಹೇಳೋದಂದರೆ, ಇಲ್ಲಿಂದ ಸೈಕಲ್ ಹುಷಾರಾಗಿ ಓಡಿಸ್ಬೇಕು, ರೋಡ್ ಇಳಿಸೋಂಗಿಲ್ಲ. ಅಲ್ಲಿವರೆಗೂ ನಮಗೆ ಏನು ಭಯ ಇರಲಿಲ್ಲ. ದುರ್ಗ ಈ ಕಡೆ ನಮ್ಮ ಹಳ್ಳಿಗಳ ಸೈಡ್ ಹೋದಂಗೆಲ್ಲ ರೋಡ್ ಪಕ್ಕದಲ್ಲಿ ನಾವು ಈಗ ಮಣ್ಣಲ್ಲಿ ಇಳಿಸಿದ್ರೆ ಕೆಲವು ಗಿಡಗಳು ಇರ್ತವೆ, ಮುಳ್ಳಿನ ಗಿಡಗಳು. ಸೀಮೆ ಜಾಲಿ ಒಂದು ಹೇಳ್ದಲ್ಲ ಅದೊಂದು, ಮತ್ತು ಇನ್ನೊಂದು ಚಿಕ್ಕದು ಬಳ್ಳಿ ಥರ ಬರುತ್ತೆ, ಅದು ಚಿಕ್ಕ ಮುಳ್ಳಿರ್ತವೆ, ಅವು ಪಕ್ಕದಲ್ಲಿ ಬಿದ್ದಿರ್ತವೆ. ಸೊ ಅದನ್ನು ತುಳಿದ್ರೆ ಪಂಚರ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅದರಿಂದ ಈ ಸೈಡೆಲ್ಲ ಸೈಕ್ಲಿಂಗ್ ಮಾಡುವಾಗ ಬೈಕೇ ಇರಲಿ ಆಗ್ತವೆ. ಬೈಕ್ ಪರವಾಗಿಲ್ಲ ತಡೆಯುತ್ತೆ, ಸೈಕಲ್ಲೆಲ್ಲ ಅಷ್ಟೊಂದು ತಡೆಯಲ್ಲ. ಸೊ ಆಲ್ಮೋಸ್ಟ್ ರೋಡ್ ಕೆಳಗೆ ಇಳಿಸ್ದಿದ್ರೆ ಒಳ್ಳೆಯದು. ಗಿಡ ಬಂದರೆ ತೋರಿಸ್ತೇನೆ. ಮೇಜಾಲಿ ಗಿಡ ಚಿಕ್ಕ ಗಿಡದ್ದು, ಚಿಕ್ಕ ಮುಳ್ಳು ಇನ್ನೂ ಸರಿಯಾಗಿ ಬೆಳೆದಿಲ್ಲ, ಹೆಂಗಿದಾವೆ. ರೋಡ್ ಪಕ್ಕದಲ್ಲೇ ಇರ್ತವೆ, ಪಂಚರ್ ಆಗೋ ಚಾನ್ಸಸ್. ಥರದ ಜಾಲಿ ಇದು ಬರೀ ಜಾಲಿ, ಅದು ಸೀಮೆ ಜಾಲಿ. ಇದು ಬೆಂಗಳೂರು ಸೈಡೂ ಕಾಣ್ತಾ ಇರುತ್ತೆ ನೋಡಿ. ಇವು ಮುಳ್ಳು ಎಲ್ಲ ರೋಡ್ ಪಕ್ಕದಲ್ಲಿ ಇರ್ತವೆ. ಸೊ ಈ ಕಡೆ ಸೈಕ್ಲಿಂಗ್ ಮಾಡೋರು ರೋಡ್ ಪಕ್ಕದಲ್ಲಿ ತುಂಬ ಹುಷಾರಾಗಿರ್ಬೇಕು. ಇದು ಶಿರಾ ಬೈಪಾಸ್. ಇದು ಅಂದರೆ ಶಿರಾ ಒಳಗಡೆ ಹೋಗಲ್ಲ, ಶಿರಾ ಬಂದುಬಿಟ್ಟು ಆ ಕಡೆ ಬರುತ್ತೆ ನಿಮಗೆ. ಅಲ್ಲಿ ಲೆಫ್ಟ್ ಹೋಗಿ ಶಿರಾಗೆ ಅಂದ್ರಲ್ಲ, ಅಲ್ಲಿ ಹೋಗ್ಬಿಟ್ಟು ರೈಟ್ ಸೈಡ್ ಹೋದರೆ ನಾನು 4-5 ಕಿಲೋಮೀಟ್ರ್ ಒಳಗೆ ಹೋಗ್ಬೇಕಿರುತ್ತೆ, ಅಲ್ಲಿರುತ್ತೆ. ಸೊ ನಾವು ಸಿಟಿ ಮೇಲೆ ಹೋಗೋದೇ ಇಲ್ಲ, ಶಿರಾ ಬೈಪಾಸ್ ಫುಲ್ಲು ಸಿಟಿ ಔಟ್ಸೈಡ್ ಹೋಗುತ್ತೆ ಇದು. ಸೊ ಅದರಿಂದ ನಾವು ಸಿಟಿ ನೋಡಲಿಕ್ಕಾಗಲ್ಲ, ಸಿಟಿ ಹೊರಗಡೆ ಹೋಗುತ್ತೆ ಬೈಪಾಸ್. ಶಿರಾ ಡೈರೆಕ್ಟ್ ತುಮಕೂರಿಂದ ಹಿರಿಯೂರು ಬೈಪಾಸಲ್ಲಿ ಹೋದರೆ ಶಿರಾ ಸಿಟಿ ಬರೋದೇ ಇಲ್ಲ. ಚಿತ್ರದುರ್ಗ ಇನ್ನು 81 ಕಿಲೋಮೀಟ್ರ್ ಇದೆ. ಇಲ್ಲಿ ನೋಡಿ ವಿಶ್ರಾಂತಿ ಸ್ಥಳ ಅಂತೆ. ಹಳೆ ಕಾಲದಲ್ಲೆಲ್ಲ ಕಟ್ತಾಯಿದ್ರು, ಹಳೆ ಕಾಲದಲ್ಲಿ ಕಟ್ಟಿರೋದೇ ಅದು ನೋಡಿ, ದೇವಸ್ಥಾನದ ಥರ ವಿಶ್ರಾಂತಿಗೋಸ್ಕರ ಎಷ್ಟು ಚೆನ್ನಾಗಿದೆ ಥರ ಇದೆ. ನೈಟ್ ಬಂದವ್ರಿಗೆ ನಮ್ಗೆ ನೈಟ್ ಸ್ಟೇನೂ ಮಾಡ್ಬೋದಿಲ್ಲ. ಹಳೆ ಕಾಲದ ದೇವಸ್ಥಾನಗಳಿಗೆಲ್ಲ ಕೆಲವು ಬಿದ್ದೋಗಿರೋದು ಈ ಥರ ಕಟ್ತಾಯಿದ್ರು ಅವಾಗ. ಪ್ರಯಾಣ ಮಾಡಲಿವ್ರಿಗೆ ಯಾರಿಗೇ ಆಗಲಿ ಊಟದ ವ್ಯವಸ್ಥೆ, ಮಲಗಲಿಕ್ಕೆ ಎಲ್ಲ ಇರ್ತಾಯಿದ್ವು ಅವಾಗೆಲ್ಲ ದೇವಸ್ಥಾನಗಳು ಅದೆಲ್ಲ. ಹಿರಿಯೂರು ಇಲ್ಲಿಂದ 40 ಕಿಲೋಮೀಟ್ರ್ ಇದೆ. ನೀವು 40 ಕಿಲೋಮೀಟ್ರ್ ಇವತ್ತು ಹೋಗ್ಬೋದು. ಶಿರಾಗೆ ಹೋಗ್ಬೇಕಂದ್ರೆ ಇಲ್ಲೂ ಲೆಫ್ಟ್ ಸೈಡ್ಗೆ ಹೋಗ್ಬೋದು, ಸಿಟಿ ಈ ಕಡೆ. ಬಟ್ ಸಿಟಿ ಒಳಗಂತ ಹೋಗಲ್ಲ ಬೈಪಾಸ್. ಬೇವಿನ ಕಡ್ಡಿ ಉಜ್ಜೋದು ಅನ್ನೋದು ತುಂಬ ವಿಧವಾಗಿ ಅದು ಯೂಸ್ಫುಲ್ ಆಗುತ್ತೆ ಹೆಲ್ತ್ಗೆ. ಯಾಕಂದರೆ ಮೇಯ್ನು ಅಲ್ಲಲ್ಲಿರೋ ಹುಳುಗಳನ್ನೆಲ್ಲ ಸಾಯಿಸುತ್ತೆ, ಅಲ್ಲಿ ಕ್ಲೀನ್ ಮಾಡುತ್ತೆ. ಆಮೇಲೆ ಬಾಯಲ್ಲಿರೋ ಕ್ರಿಮಿಕೀಟಗಳನ್ನೆಲ್ಲ ಸಾಯಿಸುತ್ತೆ. ಆಮೇಲೆ ಇನ್ನೊಂದು ಏನು ಗೊತ್ತಾ, ಅಲ್ಲಿನ ಜೊತೆಗೆ ಡೈಜೆಷನ್ ಸಖತ್ತಾಗೋದು. ನೀವು ಒಂದು ಸಾರಿ ಟ್ರೈ ಮಾಡಿ ನೋಡಿ, ಬೇಕಂದರೆ ನೀವು ಹಲ್ಲುಜ್ಜಿ ನೋಡಿ ಈ ಬೇವಿನ ಕಡ್ಡಿಯಲ್ಲಿ, ಇಮ್ಮಿಡಿಯೇಟ್ ಹಸಿವಾಗುತ್ತೆ. ಸೊ ಆ ಥರ ತುಂಬ ಪ್ರಯೋಜನಗಳಿದ್ದಾವೆ ಬೇವಿನ ಕಡ್ಡಿಯಿಂದ. ಮುಳ್ಳುಗಳು ಇನ್ನೊಂದು ರೋಡ್ ಪಕ್ಕದಲ್ಲಿ ಅಲ್ಲಿ ಇಲ್ಲಿ ಬೆಳೆದಿರ್ತವೆ ನೆಲದಲ್ಲಿ ಅಂತ ಇದೆ ನೋಡಿ. ಮುಳ್ಳಿದೆ, ಈ ಥರ ಇರ್ತವೆ, ಒಣಗ್ತವೆ, ಚಿಕ್ಕದಾಗಿರ್ತವೆ. ರೋಡ್ ತುಂಬ ಬಳ್ಳಿ ಅಂಟ್ಕೊಂತದ್ದು. ನೆಗ್ಗಿಲು ಮುಳ್ಳು ಅಂತಿದ್ವಿ ನಾವು. ಸೊ ಇವು ಎಲ್ಲ ಇರ್ತವೆ. ಇವು ಜಾಸ್ತಿ ರೋಡ್ ಸೈಡಲ್ಲಿ ಹಿಂಗೆ ಇಳಿಸಿದಾಗ ಪಂಚರ್ ಮಾಡಿಬಿಡ್ತು.
ರೋಡ್ ಸೈಡ್ ಎಲ್ಲ ಇರ್ತಾವೆ ನೋಡಿ, ಅಲ್ಲಿದ್ದಾವೆ, ಅಲ್ಲಿ ಆ ಕಡೆ ಎಲ್ಲ ಇದಾವೆ ನೋಡಿ. ಶಿರಾ ಈ ಕಡೆ ಟಿಫನ್ಗಂತ ನಿಲ್ಲಿಸಿದೆ. ಪೂರಿ, ಚಟ್ನಿ, ಸಾಗು, ಮೆಣಸಿನ್ಕಾಯಿ. ನಿನ್ನೆ ಬಟ್ಟೆ ಒಗ್ದಿರೋದ್ರಿಂದ ಈ ಬಟ್ಟೆದು ಒಂದು ಫಜೀತಿನೇ. ನಮಗೆ ಡೈರೆಕ್ಟಾಗಿ ಮುಂದೆ ಯಾರಾದರೂ ಇನ್ನೊಬ್ರು ವೀಡಿಯೋ ತೆಗಿಯೋಕ್ಕಿದ್ದಿದ್ರೆ ಚೆನ್ನಾಗಿರ್ತಾಯಿತ್ತು. ಸೊ ಬಟ್ಟೆ ಎಲ್ಲ ಒಕ್ಕೊಂಡಿದ್ವಿ, ತಗೊಂಡು ಹೋಗ್ಬೇಕು. ಇನ್ನೊಬ್ರು ಯಾರಾದರೂ ಇದ್ದಿದ್ರೆ ವೀಡಿಯೋ ಮಾಡಲಿಕ್ಕೆ ಎಲ್ಲ ಚೆನ್ನಾಗಿರ್ತಾಯಿತ್ತು. ಎಲ್ಲ ಇನ್ನೊಂದು ಈ ಬಟ್ಟೆದು ಕೂಡ ದೊಡ್ಡ ರಾಮಾಯಣನೇ. ಇವೆಲ್ಲ ನೋಡಿ ಹೆಂಗೆ ಇದೆಲ್ಲ ಹಾಕ್ಕೊಂಡು ಒಂಥರ ಆರಿಲ್ಲ, ಫುಲ್ ಅಂದ್ಬಿಟ್ಟಿದೆ. ಅದರಿಂದ ಹಿಂಗಾದ್ರೂ ಹಾಕೋಣಕ್ಕೆ ಹಿಂಗಿದೆ ರೈಡ್. ಯಾವುದೋ ಒಂದು ಇರುವೆ ಮೇಲೆ ಹತ್ತದಂಗೆ ಆಯ್ತು ಸೈಕಲ್. ಇರುವೆ ಅಂದರೆ ದೊಡ್ಡ ಗಂಧರ್ಗಡ್ಡ ಅಂತೀವಲ್ಲ. ಶಿರಾ ಅನ್ನೋದು ಎಂಡಾಗಿದೆ ಆಗಲೇ. ಶಿರಾ ಸಿಟಿಯ ಒಳಗೆ ಹೋಗಿಲ್ಲ, ಅದು ಬೈಪಾಸ್ಗೆ ಒಂದು 3-4 ಕಿಲೋಮೀಟ್ರ್ ದೂರದಲ್ಲಿರುತ್ತೆ ಸಿಟಿ. ಸೊ ಯಾರು ಆ ಥರ ಬೈಕಲ್ಲಿ ಆ ಥರ ಇಂಟ್ರೆಸ್ಟ್ ಇರೋರು ಆ ಥರನೂ ಯಾರೂ ಕಾಣಲಿಲ್ಲ, ನಾನು ಕೇಳಲಿಕ್ಕೂ ಆಗಲ್ಲ. ಸೊ ಆದ್ದರಿಂದ ಹಿಂಗೆ ನನಗೆ ಎಷ್ಟಾಗುತ್ತೋ ಅಷ್ಟೇ ಇದೆ. ಕ್ಯಾಮ್ರಾ ಇದ್ದಿದ್ರೂ ನಿಲ್ಲಿಸ್ಬೋದಾಯಿತು, ಅಷ್ಟು ದೂರದಲ್ಲಿ ಹೋಗಿ ನಿಲ್ಲಿಸ್ಬಿಟ್ಟು ವಾಪಸ್ ಬಂದುಬಿಟ್ಟು ಮತ್ತೆ ತುಳ್ಕೊಂಡು ಹೋದರೆ ಅದೊಂಥರನೂ ಚೆನ್ನಾಗಿದ್ದಿರುತ್ತೆ. ಕೆಳಗೆ ಬಿದ್ದಿಲ್ಲ, ಇಲ್ಲೇ. ಸೊ ಶಿರಾ ಆದರೆ ಮುಗಿದೋಗಿದೆ. ಈಗ ಹಿರಿಯೂರು ಸೈಡ್ ಹೋಗ್ತಿದ್ವಿ. ಇನ್ನು 39 ಕಿಲೋಮೀಟ್ರ್ ಇದೆ ಹಿರಿಯೂರು. ರೋಡಲ್ಲಿ ಸೈಕಲ್ ತುಳಿಯೋದು ಎಲ್ಲ ತುಂಬ ಎಂಜಾಯ್ ಇದೆ, ಒಳ್ಳೆ ಕಿಕ್ ಬರುತ್ತೆ ಸೈಕಲ್ ತುಳಿತಾ ಇದ್ದರೆ. ಬಟ್ ಆ ಶೆಲ್ಟರ್ದು ಫುಡ್ದು ಅದೇ ಬೇಜಾರಾಗೋದು. ಸೈಕಲ್ ತುಳಿಯೋಕ್ಕೇನು ಇದಾಗ್ತಿಲ್ಲ. ಪಕ್ಕದಲ್ಲಿ ಈ ಥರ ವೆಹಿಕಲ್ಸ್ ಹೋಗೋದು, ನಾವು ಸ್ಲೋಗಿ ಹೋಗ್ತಾ ಎಲ್ಲ ನೋಡೋದು, ಈ ಪ್ರಕೃತಿ ಇರ್ಬೋದು, ಈ ತೋಟಗಳಿರ್ಬೋದು, ಇವೆಲ್ಲ ಹೈವೇನೂ ಒಂಥರ ಬ್ಯೂಟಿಫುಲ್ಲಾಗಿರುತ್ತೆ. ಸೊ ಎಲ್ಲ ಚೆನ್ನಾಗಿದೆ, ಫುಲ್ ಎಂಜಾಯ್, ಒಳ್ಳೆ ಕಿಕ್ ಸಿಗುತ್ತೆ ತುಳಿಬೇಕಾದ್ರೆ. ಬಟ್ ಸಾಯಂಕಾಲ ಆದ್ರೇ ಆ ಸ್ಟೇದು, ಆ ಫುಡ್ಡು, ಅವೇ ಸ್ಟೇದೇ ಮೇಯ್ನು ತೊಂದರೆ ಆಗೋದು. ಬಿಟ್ಟರೆ ಈ ಥರ ರೈಡ್ ಮಾಡೋದಂತೂ ನಿಜವಾಗ್ಲೂ ಒಳ್ಳೆ ಕಿಕ್ಕೇ ಸಿಗುತ್ತೆ. ಸೈಕಲಲ್ಲಿ ಹೋಗ್ತಾ ಇದ್ದರೆ ಹೆಂಗೆ ಪಕ್ಕದಲ್ಲಿ ದೊಡ್ಡ ದೊಡ್ಡ ವೆಹಿಕಲ್ಗಳು ಅಷ್ಟು ಸ್ಪೀಡಲ್ಲಿ ಹೋಗ್ತಾಯಿದ್ರೆ ಅದು ಒಂಥರ ಚೆನ್ನಾಗಿರುತ್ತೆ. ಗಿಡ ಮರಗಳು, ಒಂಥರ ಹೈವೇ, ಇಷ್ಟು ದೊಡ್ಡದಾಗಿರೋಂಥ ಹೈವೇ ನೋಡ್ತಾಯಿದ್ರೆ ಎಲ್ಲ ಒಂಥರ ಚೆನ್ನಾಗಿದೆ, ಚೆನ್ನಾಗಿ ಕಿಕ್ ಕೊಡುತ್ತೆ ಇದಾದರೆ. ಈ ಹುಳುಗಳಿದಾವೆ ನೋಡಿ, ಇವು ಮಳೆ ಬಂದಿರೋದ್ರಿಂದ ಅಲ್ಲೆಲ್ಲ ಕಾಣ್ತಾನೇ ಇದ್ದಾವೆ. ಸೈಕಲ್ ತುಳಿಯುವಾಗ ಸೈಕಲ್ ಮೇಲೆ ಹೋಗ್ತಿರ್ಬೇಕಾದ್ರೆ ಕಾಣ್ತಾವ್ರೆ ತಾರಡಲ್ಲಿ. ಇದುವರೆಗೆ ಬಂದು ತುಳಿಸಿಲ್ಲ, ತುಳಿಸ್ಬಿಟ್ರೆ ಹಂಗೆ ಸೊಂಡಿಗೆ ಥರ ಇದಾವೆ. ಮಳೆ ಬಂದಿರೋದ್ರಿಂದ ಜಾಸ್ತಿ ಇದ್ದಾವೆ. ಬಟ್ ಸೈಕಲಲ್ಲಿ ಇದೊಂದು ಏನೇ ಚಿಕ್ಕ ಮೀನ್ಸ್ ಸ್ವಲ್ಪ ದೊಡ್ಡ ಇರುವೆಗಳಿರ್ತಾವೆ ನೋಡಿ, ಅವು ಕೂಡ ಕಾಣಿಸ್ತಾವೆ. ಏನೇ ಹುಳ ಹೋದರೂ ಕಾಣಿಸುತ್ತೆ, ಅಷ್ಟು ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಗಿರುತ್ತೆ ನೋಡಿ. ಇಲ್ಲೂ ಹೋಗ್ತಾಯಿದೆ, ಬಿಟ್ಟರೆ ಇಲ್ಲೊಂದು. ಅಂದರೆ ಹುಳುಗಳಲ್ಲ, ಮೈನ್ ಪಾಯಿಂಟ್ ಏನಂದರೆ ನಾವು ಸೈಕಲ್ ತುಳಿಯುವಾಗ ಚಿಕ್ಕ ಕೂಡ ಕಾಣಿಸ್ತಾವಲ್ಲ ಅಂತ, ಅದು ಇಂಪಾರ್ಟೆಂಟ್. ಅದಕ್ಕೆ ಒಳ್ಳೆ ಎಂಜಾಯ್ಮೆಂಟ್ ಇರುತ್ತೆ ಸೈಕಲ್ ತುಳಿಯುವಾಗ. ಬೇರೆ ಇರ್ತಾವೆ ಬಿಡಿ ಕಷ್ಟಗಳು, ಬಟ್ ನಾರ್ಮಲ್ಲಾಗಿ ಚೆನ್ನಾಗಿರುತ್ತೆ ತುಳಿತಾ ಇದ್ರೆ ಕಿಕ್. ಬರುವಾಗ ಅಲ್ಲಿ ನಾನು ಒಂದು ಮನೆ ನೋಡಿದೆ, ಫುಲ್ಲು ತೆಂಗಿನಕಾಯಿಗಳು, ಹುಂಡೈ ಕಾರು, ಎರ್ಟಿಗಾ ಕಾರು, ಅದೆಲ್ಲ ನೋಡಿಬಿಟ್ಟು ನಾನು ಇವರು ಎಷ್ಟೊಂದು ರಿಚ್ ಇದಾರಲ್ಲಪ್ಪ ಜನಗಳು ಅಂತ ಅಂದ್ಕೊಂತ ಬಂದೆ. ಸೊ ನಾನು ಅವಾಗ ಅಂದೆ, ಸರ್ಕಾರ ಸುಮ್ಮನೆ ಎಲ್ಲ ಕೊಡೋ ಬದಲು ಊರಿರೋಂಥವ್ರು ಇದ್ದಾರೆ, ಅವ್ರನ್ನ ಡೆವಲಪ್ ಮಾಡೋಕ್ಕೆ ಮಾತ್ರ ಏನಾದರೂ ಮಾಡ್ಬೇಕಂತ ಆಲೋಚನೆ ಮಾಡ್ಕೊತ ಬರ್ತಾಯಿದ್ದೆ. ಸಡನ್ನಾಗಿ ಆ ಆಲೋಚನೆಯಿಂದ ಹೆಂಗೆ ಹೊರಗೆ ಬಂದೆ, ನೋಡಿದ್ರೆ ಶರ್ಟ್ ಇಲ್ಲ, ಕೆಳಗೆ ಬಿದ್ದೋಗಿತ್ತು. ಮತ್ತೆ ಹೈವೇಲಿ ವಾಪಸ್ ಹೋದೆ. ವಾಪಸ್ ಹೋಗ್ಬಿಟ್ಟು ಆಪೋಸಿಟಲ್ಲೇ ದಬ್ಕೊಂಡು ಹಂಗೆ
ಆಮೇಲೆ ಶರ್ಟ್ ಸಿಕ್ತು, ಅಲ್ಲಿ ಒಂದು 500 ಮೀಟ್ರ್ ಆ ಕಡೆ ಬಿದ್ದಿತ್ತು, ತಗೊಂಡು ಬಂದೆ. ಇಲ್ಲಿ ಯಾಕೆ ನಿಲ್ಲಿಸಿದೆ ಅಂದರೆ ಆ ಕಡೆ ಚಳ್ಳಕೆರೆಯಿಂದ ದುರ್ಗದಿಂದ ಬರೋ ಬಸ್ಸುಗಳು ಬೆಂಗಳೂರಿಗೆ ಹೋಗುವಾಗ ಇಲ್ಲಿ ಸಾಯಿ ಭವನ್ ಅಂತಿದೆಯಲ್ಲ, ಅಲ್ಲಿ ಊಟಕ್ಕೆ ನಿಲ್ಲಿಸ್ತಾಯಿದ್ರು. ನಾನು ಹಂಗೆ ಇಳಿದ್ಬಿಟ್ಟು ವಾಕಿಂಗ್ ಎಲ್ಲ ಹೋಗ್ತಾಯಿದ್ದು, ಊಟ ಮಾಡ್ತಿರ್ಲಿಲ್ಲ. ಸೊ ಅದು ನೆನಪಾಯ್ತು, ಅದಕ್ಕೆ ನಿಲ್ಲಿಸಿದೆ. ಆದರೆ ಏನಾದರೂ ಒಂದು ಮಾಡ್ಬೇಕಿಲ್ಲ, ಸುಮ್ಮನೆ ಅದೆಲ್ಲ ಬಿದ್ದೋಗ್ತವೆ, ಟೆನ್ಷನ್ ಕೂಡ ಸುಮ್ಮನೆ ತುಳಿಲಿಕ್ಕೂ ಫ್ರೀಯಾಗಿಲ್ಲ. ಆದಷ್ಟು ಬ್ಯಾಗೊಳಗೆ ತುರುಕ್ಬಿಡ್ತೀನಿ, ಅರ್ದಿದ್ರೂ ಪರವಾಗಿಲ್ಲ. ಬಟ್ಟೆಗಳು ಹಾಕ್ಕೊಂಡು ಹೋಗೋದು ತುಂಬ ಡೇಂಜರ್ ಸೈಕಲ್ ಮೇಲೆ. ಹೆಂಗೋ ನಡ್ಕೊಂಬರ್ತಿದ್ದೀನಿ, ಪರವಾಗಿಲ್ಲ. ಪ್ಯಾಂಟ್ ಹೋಗ್ಬಿಟ್ಟು ಮುಂದಿನ ಚಕ್ರದಲ್ಲಿ ಸಿಗಾಕೊಂಡ್ಬಿಟ್ಟಿದೆ. ಕಾರಿಲ್ಲ ಅಂತ ಏನು ಮಾಡೋಕ್ಕಾಗ್ತಿಲ್ಲ ಅಷ್ಟೇ. ಬಂದರೂ ಅವಾಗ ಹೇಳಿದ್ನಲ್ಲ ಅಂತ ಹುಳುಗಳು ಯಾವುದೂ ತುಳಿಸಿರ್ಲಿಲ್ಲ. ಬಟ್ ಅಲ್ಲಿ ನಿಲ್ಲಿಸಿ ಸ್ಟಾರ್ಟ್ ಮಾಡಿದ್ನಲ್ಲ, ಅವಾಗ ಬರುವಾಗ 2 ಹುಳುಗಳು ತುಳಿಸ್ಬಿಟ್ಟೆ. ಅದು ಒಂದೇ ಕೈಯಲ್ಲಿ ಇಟ್ಕೊಂಬರ್ತಿದ್ದೆ. ಅಲ್ಲಿಗೂ ಮುಂದಿನ ಚಕ್ರ ತಪ್ಪಿಸಿದೆ, ಬಟ್ ಹಿಂದಿನ ಚಕ್ರದಲ್ಲಿ ಸಿಕ್ಬಿಟ್ಟು. ಹೈವೇಲಿ ಹೋಗ್ತಾ ಇರ್ಬೇಕಾದ್ರೆ ನಮ್ಮ ಮುಂದೆ ರೈಲು ಹೋದಂಗೆ ಊದಕ್ಕೆ ಹೋಗ್ತಾನೇ ಇರ್ತವೆ, ಅಷ್ಟೇ ಹೋಗ್ತಾ ಇರ್ತವೆ ಈ ಹೈವೇಯಲ್ಲಿ, ಎಸ್ಪೆಷಲಿ ಬೆಂಗಳೂರು ದುರ್ಗ ಇದರಲ್ಲಿ. ನಮ್ಗೆ ಅನಿಸುತ್ತೆ ಇದು ಏನು ಫ್ಲೈಟಿನ ರೆಕ್ಕೆನಾ, ಇಲ್ಲ ದುರ್ಗದಲ್ಲಿ ನಾವು ವಿಂಡ್ ಮಿಲ್ಲೆಲ್ಲ ನೋಡಿದ್ದೀವಲ್ಲ ಗಾಳಿ ಬೀಸೋದು, ಅದರಿಂದ ಕರೆಂಟ್ ಉತ್ಪತ್ತಿ ಆಗುತ್ತೆ, ಅದರ ರೆಕ್ಕೆನಾ ಅಂತ ನಮ್ಗೆ ಇನ್ನೊಂದು ಡೌಟ್ ಬರುತ್ತೆ. ಅವ್ನು ನೋಡದೇ ಇರೋರ್ಗೆ ಮಾತ್ರ ಫ್ಲೈಟೇನಾ ಅಂತ ಅನಿಸುತ್ತೆ. ಸೊ ನನಗೆ ತಿಳಿದಂಗೆ ಇದು, ನೀವೇ ಹೇಳಿ ನೋಡೋಣ. ಅವರು ಈಗ ಮೋಸ್ಟ್ಲಿ ಊಟಕ್ಕಂತ ನಿಲ್ಸ್ಕೊಂಡಿದ್ದಾರೆ. ನಿಲ್ಲಿಸ್ಲೇಬೇಕು, ರೋಡಲ್ಲಂತ ನಿಲ್ಲಿಸ್ಲಿಕ್ಕಾಗಲ್ಲ. ಅವಕ್ಕೆ ಟ್ರಾಫಿಕ್ಕು ಒಂದು ಸಪ್ರೇಟು, ಒಂದೊಂದಕ್ಕೆ ಒಂದು ಇಲ್ಲ 2 ಟ್ರಾಫಿಕ್ ಈಕೋಗಳಿರ್ತವೆ, ಮುಂದೆ ಹಿಂದೆ ಸಿಗ್ನಲ್ಲು ಎಲ್ಲ ಕ್ಲಿಯರ್ ಮಾಡಲಿಕ್ಕೆ, ಟ್ರಾಫಿಕ್ ಅಂದರೆ ಸಿಗ್ನಲ್ ಕೊಡಲಿಕ್ಕೆ ಬರೋ ವೆಹಿಕಲ್ಗಳಿಗೆ. ಅದು ಕರ್ವಲ್ಲಿ ತುಂಬ ಕಷ್ಟ. ಅವು ಹೆಂಗ ಪಾಪ, ಚಿಕ್ಕವನಿದ್ದಾಗಲಿಂದ ನಾವು ಚಿಕ್ಕವನಿದ್ದಾಗ ಫ್ಲೈಟು ಅಂದ್ಕೊಂತಿದ್ವಿ. ಆಮೇಲೆ ದುರ್ಗದಲ್ಲಿ ವಿಂಡ್ ಮಿಲ್ ಎಲ್ಲ ನೋಡಿದ್ಮೇಲೆ ಇದಾ ಅಂದರೆ 2 ಡೌಟ್. ಕ್ಲಾರಿಟಿ ಅಂತೂ ಒಂದು ಗೊತ್ತಿಲ್ಲ ಪಕ್ಕ. ಚಿತ್ರದುರ್ಗದ ಡಿಸ್ಟಿಕ್ಕಲ್ಲಿ ಈ ನಡುವೆ ತುಂಬ ಕೇಳ್ತಿರೋದಂದರೆ ಸೋಲಾರ್ ಅಂತ. ನಮ್ಮೂರ ಹತ್ರ ಸೋಲಾರ್ ಆಗಿದೆ, ಅಲ್ಲಿ ಜಾಬ್ ಸಿಗ್ತಾವ ಅಂತ. ಇದೇನಂದರೆ ನೋಡಿ ಹಾಕಿದ್ದಾರೆ, ಎಕರೆಗಟ್ಟಲೆ ತಗೊಂಬಿಟ್ಟು ಸೋಲಾರ್ ಪ್ಲಾಂಟ್ನ ಇನ್ವೆಸ್ಟ್ ಮಾಡ್ತಾರೆ. ಅದು ಬಂದುಬಿಟ್ಟು ಅದರಿಂದ ಕರೆಂಟ್ ಅನ್ನೋದು ಉತ್ಪಾದನೆ ಆಗುತ್ತೆ. ಸೊ ಕರೆಂಟ್ ಉತ್ಪಾದನೆ ಆಗೋದು ಅನ್ನೋದು ಓಕೆ, ಬಟ್ ಅದರಿಂದ ಬೆಳೆ ಬೆಳೀತಕ್ಕಂಥ ಎಷ್ಟೋ ಲ್ಯಾಂಡ್ಗಳು ಅನ್ನೋದು ಹೋಗ್ತಾವಲ್ಲ, ಅವ್ರ ಲ್ಯಾಂಡ್ ಅವ್ರಿಗೆ ದುಡ್ಡು ಕೊಡ್ತಾರೆ. ಒಂದು 3 ಎಕರೆಗೆ ವರ್ಷಕ್ಕೆ 1 ಲಕ್ಷ 1.5 ಲಕ್ಷ ಹಂಗೆ ಕೊಡ್ತಾರೆ. ಇದು ಈ ನಡುವೆ ಜಾಸ್ತಿ ಆಗ್ತಿದೆ. ನಮ್ಮೂರ ಹತ್ರನೂ ತುಂಬ ಎಕರೆಗೆ ಆಗ್ತಿದೆ. ಬಟ್ ಇಲ್ಲೇ ಆಗಲೇ ಹಿರಿಯರು ಬಂದಿಲ್ಲ, ಆಗಲೇ ಇದು ಕಾಣಿಸ್ತಾ ಇದೆ. ಇಲ್ಲೇ ಯಾವುದೋ ಒಂದು ಬೆಟ್ಟ ನೋಡಿ ದೂರದಲ್ಲಿ, ಎಷ್ಟು ಚೆನ್ನಾಗಿದೆ. ಈ ಮಳೆಗೆ ಫುಲ್ಲು ನೀಲಗಿರಿ ಮರಗಳು, ಎಲ್ಲ ಮರಗಳು ಗುಬ್ಬರಾಗಿ ಎಷ್ಟು ಚೆನ್ನಾಗಿ ಬೆಳೆದಿದ್ದಾವೆ, ನೋಡೋಕ್ಕೆ ಚೆನ್ನಾಗಿದೆ. ಇನ್ಮೇಲೆ ಈ ಕಡೆ ದುರ್ಗದ ಸೈಡ್ ಲೆಫ್ಟ್ಗೆ ಫುಲ್ಲು ಪರ್ವತಗಳು, ಒಂದು ಶ್ರೇಣಿ ಅನ್ನೋ ಥರ ಲೈನಾಗಿ ಬೆಟ್ಟ ಗುಡ್ಡಗಳು ಲೈನ್ ಕಾಣ್ತಾ ಇದೆ. ಈ ಮರಗಳು ಅಡ್ಡ ಇದ್ದಾವೆ, ಕಾಣ್ತಿಲ್ಲ. ಅಂದರೆ ಅದೆಲ್ಲ ಚಿತ್ರದುರ್ಗ ಒಂದು ಫಾರೆಸ್ಟ್ ಏರಿಯಾ ಇರ್ಬೋದು ದೂರದಲ್ಲಿ.
ತೆಂಗಿನ ತೋಟಗಳು ಇನ್ನೂ ಕಡಿಮೆನೇ ಆಗಿಲ್ಲ. ಇದು ಸುವರ್ಣಮುಖಿ ರಿವರ್ ಅಂತ ನೋಡಿ, ನದಿ ಹೆಂಗಿದೆ, ಬರೀ ಕೊಚ್ಚೆ ನೀರೆಲ್ಲ ತುಂಬಿಟ್ಟಿದ್ದಾರೆ. ಜನಗಳ ಹತ್ರ ಇದ್ದರೆ ಹಿಂಗೆ ನೋಡಿ, ಅದೇ ನದಿನ ಎಷ್ಟು ಕ್ಲೀನಾಗಿ ಮೇಂಟೈನ್ ಮಾಡ್ಕೊಂಡಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಆ ನದಿ ನೀರು ಎಲ್ಲದಕ್ಕೂ. ಒಂದಾನೊಂದು ಕಾಲದಲ್ಲಿ ಒಳ್ಳೆ ನದಿ ಇದು ಸುವರ್ಣಮುಖಿ ನದಿ. ನೋಡಿ ಇಲ್ಲೆಲ್ಲ ಕೊಚ್ಚೆ ಹೆಂಗೆ ಜನಗಳಷ್ಟೇ, ಏನು ಮಾಡೋಕ್ಕಾಗಲ್ಲ. ಎಕ್ಸಾಕ್ಟಾಗಿ ಈ ಪ್ಲೇಸ್ ನೇಮ್ ಯಾವುದು ಅಂತ ಗೊತ್ತಿಲ್ಲ. ಹಿರಿಯೂರ್ಗೂ ಈ ಕಡೆ ಶಿರಾ ಟು ಹಿರಿಯೂರು ರೋಡಲ್ಲಿ ಹೆಂಗೋ ಒಂದು ಸ್ವಲ್ಪ ಫಾರೆಸ್ಟ್ ಉಳಿಸಿದ್ದಾರೆ. ಇನ್ನು ಇದೊಂದು ಸ್ವಲ್ಪ ಯಾವುದೋ ಕುರ್ಚಿಲ್ ಫಾರೆಸ್ಟ್ ಥರ ಇದೆ. ಬಟ್ ಆದರೆ ಅಲ್ಲಾಗಲೇ ಕಟ್ಟಿದ್ದಾರೆ ನೋಡಿ, ಇಂಡಸ್ಟ್ರಿ ಯಾವುದೋ ಫ್ಯಾಕ್ಟ್ರಿ ಕಟ್ಟಿದ್ದಾರೆ. ಹೋಗುತ್ತೆ, ಇನ್ನೇನು ಭಯನಿಲ್ಲ, ಇನ್ನೊಂದು ಸ್ವಲ್ಪ ವರ್ಷದಲ್ಲಿ ಹೋಗುತ್ತೆ ಈ ಫಾರೆಸ್ಟ್. ಕರಡಿಗಳಿಗೆ ಒಳ್ಳೆ ಪ್ಲೇಸ್ ಇಂಥವೆಲ್ಲ, ಕರಡಿಗಳಿರ್ತಾವೆ ಒಳಗಡೆ. ಹಿರಿಯೂರು ಇನ್ನೊಂದು 10 ಕಿಲೋಮೀಟ್ರ್ ಹಂಗಿರ್ಬೋದು ಹೆಚ್ಚು ಕಡಿಮೆ. ನೋಡಿ ದೂರದಲ್ಲಿ ನೋಡಿ ಬೆಟ್ಟಗಳು ಎಲ್ಲ ಸಾಲಾಗಿದ್ದಾವೆ, ಸುತ್ತುವರೆದಿರೋ ಥರ ಹಿಮಾಲಯ ಪರ್ವತಗಳ ಥರ ನೋಡಿ. ಅದೆಲ್ಲ ಮೋಸ್ಟ್ಲಿ ನನಗೆ ಗೊತ್ತಿದ್ದು ದುರ್ಗದ್ದು ಬೆಟ್ಟಗಳು ಇರ್ಬೇಕು. ಅಲ್ಲಿಂದ ಅಲ್ಲಿವರೆಗೂ ಇದ್ದಾವೆ, ದೂರದಲ್ಲಿ ಮೋಸ್ಟ್ಲಿ ರೆಕಗ್ನೈಸ್ ಆಗದೇ ಇರ್ಬೋದು. ಎಲ್ಲ ಬೆಟ್ಟಗಳೇ ಇದ್ದಾವೆ, ಸಾಲಾಗಿ ಲೈನಾಗಿದ್ದಾವೆ. ಇನ್ನೂ ಒಂದು ಕೋಟೆ ಥರ. ಒಂದಾನೊಂದು ಟೈಮಲ್ಲಿ ದುರ್ಗದ ಫಾರೆಸ್ಟು ತುಂಬ ಭಯಂಕರವಾದ ಫಾರೆಸ್ಟು. ಅಕ್ಬರು, ಶಿವಾಜಿ ಅವ್ರ ಕಾಲದಲ್ಲೆಲ್ಲ ಯುದ್ಧಕ್ಕೆಲ್ಲ ಬಳಸ್ಕೊಂಡಿದ್ದಾರೆ, ಗೊರಿಲ್ಲ ಯುದ್ಧ ಆ ಥರದಕ್ಕೆಲ್ಲ. ಇವಾಗ ಕಡಿಮೆ ಆಗಿದೆ ಅಷ್ಟೇ ಫಾರೆಸ್ಟ್. ಸ್ವಲ್ಪ ಇದೆ ಪರವಾಗಿಲ್ಲ ಇವಾಗಲೂ, ಬಟ್ ಆಗಿನಷ್ಟು ಭಯಂಕರವಾಗಿ ದಟ್ಟವಾಗಿ ಇಲ್ಲ. ಫಾರೆಸ್ಟ್ ಏರಿಯಾ ಅದು, ಈಗೆಲ್ಲ ಸಿಟಿ ಆಗಿದೆ. ಇನ್ನು ಕೋಟೆ ಮೇಲೆಲ್ಲ ಮನೆಗಳು ಕಟ್ತಿದ್ದಾರೆ ಇವಾಗಂತ. ಆ ಗುಡ್ಡಗಳಿದಾವಲ್ಲ ಅದರಲ್ಲಿ ಏನು ಮಾಡೋದು ಗೊತ್ತಾಗಲ್ಲ. ಕಡಿಮೆ ಆಗ್ತಾ ಹೋಗುತ್ತೆ, ಮನುಷ್ಯ ಬೆಳೆದಂಗೆಲ್ಲ ಕಾಡು ಪ್ರಾಣಿಗಳು ಎಲ್ಲ ಕಡಿಮೆ ಆಗ್ತಾ ಹೋಗುತ್ತೆ. ಬಟ್ ಅದೇನೋ ಇತ್ತೀಚೆಗೆ ಚಿರತೆಗಳು, ಹುಲಿಗಳು ತುಂಬ ಜಾಸ್ತಿ ಆಗ್ತಿದ್ದಾವೆ ಪ್ರಾಣಿಗಳು. ಅದು ಸೆಂಚುರಿ ಎಸ್ಟೇಟ್ ಅಂತೆ. ಹಿರಿಯೂರು ಇನ್ನು 15 ಕಿಲೋಮೀಟ್ರ್ ಇದೆ. ನಾನು ಹತ್ತು ಅಂದ್ಕೊಂಡಿದ್ದೆ, ಇನ್ನು 15 ಕಿಲೋಮೀಟ್ರ್ ಇದೆ ಹಿರಿಯೂರು. ಹಿರಿಯೂರು ಇನ್ನೂ 15 ಕಿಲೋಮೀಟ್ರ್ ಇದೆ. ಟೈಮ್ 11 ಗಂಟೆ ಆಗಿದೆ. 2 ಗಂಟೆ ಹಂಗೆ ಹಿರಿಯೂರಿಗೆ ಹೋಗ್ಬೋದು. ಆಮೇಲೆ ಏನು ಮಾಡೋದು ಗೊತ್ತಿಲ್ಲ, ನೋಡೋಣ. ದುರ್ಗಕ್ಕಾದರೆ ಹೋಗೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ, ಯಾಕಂದರೆ ದುರ್ಗದಿಂದ ಚಳ್ಳಕೆರೆಗೆ ರೋಡ್ ಸರಿ ಇಲ್ಲ, ಹೆವಿ ಡೇಂಜರ್ ಇದೆ. ಪ್ರೈವೇಟ್ ಬಸ್ಸುಗಳು ಹೆವಿ ರ್ಯಾಶ್ ಡ್ರೈವಿಂಗ್ ಮಾಡ್ತಾರೆ. ರೋಡು ಈ ಥರ ಇಲ್ಲ, ಒಂದೇ ರೋಡು, ಹೋಗ್ತಾ ಬರೋದು ಎಲ್ಲ. ಎಷ್ಟು ಸೈಡಿಗೆ ಹೋದ್ರೂ ಫುಲ್ ಮೇಲೆ ಬರ್ತಿರ್ತಾರೆ. ಅದು ಸ್ಪೀಡು ಹೆವಿ, ರ್ಯಾಶ್ ಮೇನ್. ಅದರಿಂದ ಚಳ್ಳಕೆರೆಗೆ ಡೈರೆಕ್ಟ್ ಹೋಗ್ಬಿಡೋಣ ಊರಿಗೆ ಅಂದ್ಕೊಂಡಿದ್ದೀನಿ. ನೋಡೋಣ. ಅಂತೂ ಎಷ್ಟು ಸಾರಿ ಕೆಳಗೆ ಬೀಳ್ತಾವೆ. ಶರ್ಟ್ ಒಂದು 2 ಸಾರಿ, ಇದೊಂದು ಸಾರಿ, ಇವೊಂದು ಸ್ವಲ್ಪ ಕಷ್ಟ ಆಯಿತು. ಬಟ್ ಕರೆಕ್ಟ್ ಮಾಡಲೇಬೇಕಲ್ಲ. ಫುಲ್ಲು ಸುಸ್ತಾಗಿತ್ತು, ಅದಕ್ಕೆ ಸ್ವಲ್ಪ ಹೊತ್ತು ಕುತ್ಕೊಳ್ಳೋಣ ಅಂತ ಸೈಡಿಗೆ ಬಂದು ಸರ್ವಿಸ್ ರೋಡ್ಗೆ ಕುತ್ಕೊಂಡೆ. ಕರೆಕ್ಟ್ 12 ಗಂಟೆಯಿಂದ 2 ಗಂಟೆ ಈ ಟೈಮಲ್ಲಿ ಫುಲ್ಲು ಸುಸ್ತಾಗುತ್ತೆ. ಇನ್ನು ಆಗೋದಿಲ್ಲ ತುಳಿಯೋದು, ಎಲ್ಲಾದರೂ ಮಲ್ಕೊಂಬಿಡೋಣ ಅನ್ನೋಷ್ಟು ಸುಸ್ತಾಗುತ್ತೆ. ನಿನ್ನೆ ಹಂಗೆ ಅನಿಸಿದ್ದು, ಆಮೇಲೆ 2:30 ಆ ಟೈಮಿಂದ ಮತ್ತೆ ಸ್ವಲ್ಪ ನಾರ್ಮಲ್ ಆಯಿತು. ಇವತ್ತು ಹಂಗೆ ಅನ್ನಿಸ್ತಾ ಇದೆ.
ನೋಡೋಣ ಎಷ್ಟಾಗುತ್ತೆ ಅನ್ನೋ. ಹಿರಿಯೂರು ಇಲ್ಲಿಂದ ಇನ್ನು 5 ಕಿಲೋಮೀಟ್ರ್ ಇದೆ. ಇನ್ನು 5 ಕಿಲೋಮೀಟ್ರ್ ಇದೆ ಹಿರಿಯೂರು. ಆಲ್ಮೋಸ್ಟ್ ದುರ್ಗಕ್ಕೆ ಹೋಗ್ಬಿಡೋಣ ಅನಿಸ್ತಾ ಐತೆ ನನಗೆ. ಯಾಕಂದರೆ ಅದು ರೋಡ್ ಸರಿ ಇಲ್ವಲ್ಲ, ಅದು ಒಂದು ಎಕ್ಸ್ಪೀರಿಯೆನ್ಸ್ ಮಾಡಿಬಿಡೋಣ ಅಂತ. ಮತ್ತು ಒಂದು ಟಾರ್ಗೆಟು ಚೆನ್ನಾಗಿರುತ್ತೆ ಬೆಂಗಳೂರು ಟು ದುರ್ಗ ಅಂದರೆ, ಅದಕ್ಕೆ ದುರ್ಗಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಹೋಗ್ತೀನಿ. ಇದು ತುಳಿದು ಆ ಚಪ್ಪಲಿ ಕಾಲಿಗೆ ಉಜ್ಜುತ್ತಾವಲ್ಲ, ಉಜ್ಜಿ ಗಾಯ ಆಗ್ಬಿಟ್ಟಿದೆ ನೋಡಿ. ಇಲ್ಲಿ ಚಪ್ಪಲಿ ತಗಲಿ ತುಳಿಯುವಾಗ ಒಬ್ಬೆ ಥರ ಬಂದು ಫುಲ್ಲು ಉರಿತೈತೆ, ಕೈಯಲ್ಲೂ ಮುಟ್ಟಿಕ್ಕೆ ಬಿಡ್ತಿಲ್ಲ. ಆಮೇಲೆ ಇಲ್ಲಿ ನೋಡಿ, ಇಲ್ಲಿ ಗಾಯ ಆಗ್ಬಿಟ್ಟಿದೆ ಚಿಕ್ಕ. ಇದೊಂದು ತುಳಿಲಿಕ್ಕೆ ಬಿಡ್ತಾ ಇಲ್ಲ, ಫುಲ್ಲು ಉರಿತದೆ. ಆಮೇಲೆ ಬಲ್ಗಾಲ್ ಕೂಡ ನೋಡಿ, ಬಲ್ಗಾಲ್ ನೋಡಿ, ಇಲ್ಲಿಂದ ಹಿಡಿದು ಇದು ಹಿಂಗೆ ಬಂದು ಚಪ್ಪಲಿ ಎಲ್ಲೆಲ್ಲಿ ಹೋಗಿ ಇದೆಲ್ಲದಕ್ಕೂ ತರ್ಕೊಂಡು ಹೋಗ್ಬಿಟ್ಟಿದೆ. ಉರಿಯುತ್ತೆ ಅಷ್ಟೇ, ತುಳಿಲಿಕ್ಕೆ ಬಿಡೋದಿಲ್ಲ, ನಡೆಯೋಕ್ಕೂ ಬಿಡೋಲ್ಲ. ಅದು ತಗಲ್ದಂಗೆಲ್ಲ ಉರಿಯುತ್ತೆ. ಚಪ್ಪಲಿ ಬಿಟ್ಟು ಎಲ್ಲಿ ಹಾಕೋಣದು ಗೊತ್ತಿಲ್ಲ. ಅದರಿಂದ ಹಾಕ್ಕೊಂಡೇ ಹೋಗ್ಬೇಕು, ಕ್ಯಾರಿಯರ್ ಇಲ್ಲಲ್ಲ. ಹಂಗೆ ಹೋಗೋದೇ, ನಿಲ್ಲಕ್ಕಾಗಲ್ಲ. ಇನ್ನೊಂದು ನಿಲ್ಲೋದು ಇಲ್ಲ ನಾವು. ನನಗೆ ಅದೊಂದು ಅಬ್ಸರ್ವೇಷನ್ಗೆ ಬಂತು. ಏನಂದರೆ ಏನೇ ಆದರೂ ಎಲ್ಲೂ ನಿಂತಿಲ್ಲ. ಯಾಕಂದರೆ ನಿಲ್ಲಕ್ಕೆ ಅದು ಮನಸ್ಸು ಬಿಡೋಲ್ಲ, ಸುಮ್ಮನೆ ಮನಸ್ಸು ಎಳ್ಕೊಂಡು ಹೋಗ್ತಾ ಇರುತ್ತೆ. ಸೊ ಅದೊಂದಿದೆ ಸೈಕ್ಲಿಂಗಲ್ಲಿ. ಅದೇನೇ ಆಗಲಿ ಹೋಗ್ತಾ ಇರ್ತೀವಿ. ಮತ್ತು ಒನ್ಸು ಹೋದಂಗೆ ಮತ್ತೆ ನಾವು ರಿಟರ್ನ್ ಹೋಗಲ್ಲ, ಅದು ಮುಗ್ದೋದಂಗೆ. ಸೊ ಫಾಸ್ಟ್ ಈಸ್ ಫಾಸ್ಟ್ ಅನ್ನೋ ಥರ. ಸೊ ಒಳ್ಳೊಳ್ಳೆ ಒಂದು ಲಕ್ಷಣಗಳು, ಒಳ್ಳೊಳ್ಳೆ ಒಂದು ಪಾಠಗಳು ಕೂಡ ಕಲಿಯೋಂಥದ್ದಿದೆ. ಕಲಿತೀವಿ ಕೂಡ ನಾವು ಸೈಕ್ಲಿಂಗಲ್ಲಿ, ನಮ್ಗೆ ಗೊತ್ತಿಲ್ಲದೇನೆ. ಮತ್ತು ನಮ್ಮ ಮೈಂಡ್ನು ಕಂಟ್ರೋಲಾಗಿಡುತ್ತೆ. ಯಾಕಂದರೆ ನಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ನಾವು ನಮ್ಮ ಮೈಂಡ್ ಕಂಟ್ರೋಲ್ ಮಾಡ್ತಿದ್ದೀವಿ ಅನ್ನೋ ಥರನೇ ಇರ್ತೀವಿ, ಬಟ್ ಮಾಡ್ತಿರಲ್ಲ. ಬಟ್ ಸೈಕ್ಲಿಂಗ್ ಮಾಡೋದ್ರಿಂದ ಮೈಂಡ್ನು ಸ್ವಲ್ಪ ಕಂಟ್ರೋಲ್ಗೆ ತರುತ್ತೆ, ಅದು ಒಂದು ಸ್ಟೆಬಿಲಿಟಿಗೆ ತರುತ್ತೆ, ನಮ್ಮ ಮಾತು ಕೇಳೋ ಥರ. ಸೊ ಚೆನ್ನಾಗಿದೆ, ಬಟ್ ತುಂಬ ಕಷ್ಟ ಸೈಕ್ಲಿಂಗು. ಮಾಡಿದ್ರೆ ತುಂಬ ಪ್ರಯೋಜನಗಳು ಇದಾವೆ. ಬಟ್ ಇನ್ನೊಂದು, ಏನೇ ಆಗಲಿ ಎಷ್ಟು ಬೇಕು ಅಷ್ಟು ಕುಡಿದ್ರೆ ಅಮೃತ ಅಂತೆ, ಜಾಸ್ತಿ ಆದರೆ ವಿಷ ಅಂತ. ಅದೇ ಥರನೇ ಸೈಕ್ಲಿಂಗ್ ಜಾಸ್ತಿ ಆದ್ರೂ ಲಾಂಗ್ ಟರ್ಮು ಪ್ರಾಬ್ಲಮ್ ಬರೋ ಒಂದು ಇದಿದೆ ಅಂತ ನನಗೆ ಅನಿಸ್ತಿದೆ ಮೈಂಡ್ಗೆ. ಬಟ್ ಯಾರೂ ಹೇಳಿಲ್ಲ ಅದನ್ನು. ಎಲ್ಲರೂ ಏನಿಲ್ಲ ಅಂತ ಹೇಳ್ತಾರೆ, ಬಟ್ ನನಗೆ ಅನಿಸುತ್ತೆ ಬರ್ಬೋದು ಅಂತ. ನೀವೇ ನೋಡೋಣ. ಹಿರಿಯೂರು 5 ಕಿಲೋಮೀಟ್ರ್ ಇದೆ. ಅಲ್ಲಿಂದ ಹಂಗೆ ದುರ್ಗ ಹೋಗೋಣ. ಎಲ್ಲಿವರೆಗೂ ಆದರೆ ಅಲ್ಲಿವರೆಗೂ. ಫುಲ್ಲಂತೂ ಹೋಗೋಕ್ಕಾಗಲ್ಲ, 40 ಕಿಲೋಮೀಟ್ರ್ ಇದೆ ಹಿರಿಯೂರಿಂದ. ಮಧ್ಯದಲ್ಲಿ ಎಲ್ಲಾದರೂ ಶೆಲ್ಟರ್ ಮಾಡಬೇಕಾಗುತ್ತೇನೋ ಸಿಕ್ಕರೆ, ಇಲ್ಲಾಂದರೆ ಏನೋ ನೋಡೋಣ ಅದೇನಾಗುತ್ತೆ. ಹಿರಿಯೂರು ಬಂತು. ಫ್ಲೈಓವರು ಚಳ್ಳಕೆರೆಗಿರ್ಬೇಕು. ಚಳ್ಳಕೆರೆಯಿಂದ ಬೈಪಾಸ್ ಆ ಕಡೆಗೆ ಇರ್ಬೇಕು, ಗೊತ್ತಿಲ್ಲ. ಹಿರಿಯೂರಾದರೆ ಇದು ಲೆಫ್ಟ್ಗೆ ಹೋದರೆ ನಾವು ಹಿರಿಯೂರು ಅನ್ನೋದು ಬರುತ್ತೆ. ನೋಡೋಣ ದುರ್ಗ ಹೆಂಗೆ ಹೋಗೋದು ನನಗೂ ಗೊತ್ತಿಲ್ಲ. ಯಾರನ್ನಾದ್ರೂ ಕೇಳೋಣ. ಕನ್ಫ್ಯೂಸ್ ಆಯಿತು. ಎಷ್ಟು ಸರಿ ಓಡಾಡಿದ್ದೀನಿ, ಚಳ್ಳಕೆರೆ ಆ ಕಡೆನೂ ಗೊತ್ತಾಗ್ತಿಲ್ಲ. ಸೊ ಇದು ನಮ್ಮ ಇವತ್ತಿನ ಶಿರಾ ಟು ಹಿರಿಯೂರು ವೀಡಿಯೋ. ನೆಕ್ಸ್ಟು ಹಿರಿಯೂರು ಟು ಚಿತ್ರದುರ್ಗ ರೈಡ್ನ ನಾವು ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣ. ನಮಸ್ಕಾರ.